Hi guys, welcome back to my new vlog. ಗೈಸ್ ಇವತ್ತಿನ vlog ಏನಪ್ಪ ಅಂದ್ರೆ ಗೈಸ್ ನೋಡಿ ನೀವು ಯೂಟ್ಯೂಬ್ ಮತ್ತೆ ಒಂದು ಅಪ್ಡೇಟ್ ತಂದಿದೆ. ಏನಪ್ಪ ಅಪ್ಡೇಟ್ ಅಂದ್ರೆ ಗೈಸ್ 24ನೇ ತಾರೀಕಿಂದ ಯಾರು ನಿಮ್ಮ ವಿಡಿಯೋ ಕ್ಲಿಕ್ ಮಾಡ್ತಾರೆ ಬರೀ ಕ್ಲಿಕ್ ಮಾಡಿದ್ರೆ ವ್ಯೂಸ್ ಬರ್ತವೆ. ಒಂದು ಇಷ್ಟು ದಿನ ಏನಿತ್ತಪ್ಪ ಅಂದ್ರೆ ಫುಲ್ ವಿಡಿಯೋ ವಾಚಿಂಗ್ ಮಾಡಿದ್ರೆ ಅಷ್ಟ ವ್ಯೂಸ್ ಬರ್ತಿತ್ತು. ಆದ್ರೆ ಈಗ ಹಂಗಲ್ಲ, ಬರೀ ವಿಡಿಯೋ ನಿಮ್ಗೆ ಕ್ಲಿಕ್ ಮಾಡಿ ಸಾಕು, ಬರೀ ಒಂದು ಟಚ್ ಮಾಡಿದ್ರೆ ನಿಮ್ಗೆ ವ್ಯೂಸ್ ಬರುತ್ತೆ. ಹೆಂಗೆ ಇನ್ಸ್ಟಾಗ್ರಾಮ್ ನೋಡ್ತಿರಲ್ಲ ಈ ಥರ ನೋಡೋಂತ ಈಗ ನೋಡಿ ಸಾಕು ವ್ಯೂಸ್ ಬಂದ್ಬಿಡ್ತಾವೆ. ಆ ಥರ ಯೂಟ್ಯೂಬಲ್ಲಿ 24ಇಂದ ಬರುತ್ತೆ, 24ನೇ ತಾರೀಕಿಂದ. ಸೊ ಬರೀ ಕ್ಲಿಕ್ ಮಾಡಿದ್ರೆ ಸಾಕು, ಫುಲ್ ಎಂಡ್ ತಗೊಂಡು ನೋಡ್ಬೇಕಂತೇನಿಲ್ಲ ಗೈಸ್. ಈಗಂತೂ ಯೂಟ್ಯೂಬ್ ಅಂತೂ ಚೇಂಜಸ್ ಮಾಡುತ್ತಾ ಇದೆ. ಮೊನ್ನೆ ಥರ ಒಂದು ವಾರದಿಂದನೂ ಅಪ್ಡೇಟ್ ಕೊಟ್ಟಿದ್ದೆ, ಏನಪ್ಪ ಅಂದ್ರೆ 8 ಮಿಲಿಯನ್ ನ್ಯೂಸ್ ವಾಚಿಂಗ್ ಅವರ್ಸ್ ಡೇಟಾಸ್ ಅಂತ. ಮತ್ತೆ ಈಗ ಇದು ಅಂತಂದಿದೆ. ಸೊ ಡೇ ಬೈ ಡೇ ಅಪ್ಡೇಟ್ ಭಾಳ ಬರ್ತಾ ಇದೆ ಯೂಟ್ಯೂಬಿಂದ. ಗೈಸ್ ನಾ ಅನ್ಕೊಂಡಿದ್ದೆ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ, ವಿಡಿಯೋ ಮಾಡೋದು ಈಜಿ ಅಪ್ಪ ಅಂತ ಅನ್ಕೊಂಡಿದ್ದೆ ಗೈಸ್. ಲಿಟ್ರಲಿ ಇವತ್ತು ಭಾಳ ಕಷ್ಟ ಗೈಸ್ ಯೂಟ್ಯೂಬ್ ಮಾಡೋದು. ಯಾಕಪ್ಪ ಅಂದ್ರೆ ನೀವು ಡೈಲಿ ಮಾಡ್ಬೇಕಲ್ಲ. ಡೈಲಿ ಗೈಸ್ ಒಂದು ವಿಡಿಯೋ ಮಾಡ್ಬೇಕಂದ್ರೆ ನೀವು ಎಷ್ಟು ಥಿಂಕ್ ಮಾಡೋಕೆ ಗೊತ್ತಾ? ಕಂಟೆಂಟ್ ಯಾವ ಥರ ಇರಬೇಕು, ವ್ಯೂಸ್ ಬರ್ತಾವಿಲ್ಲ, ಲೈಕ್ಸ್ ಬರ್ತಾವಿಲ್ಲ, ತುಂಬ ಗೈಸ್ ತುಂಬ. ನೀವಿನ ಒಂದು ಜಾಬ್ ಮಾಡಿದ್ರೆ ಬರೀ ಒಂದು 8 hours 9 hours ವರ್ಕ್ ಮಾಡ್ತೀರಿ, 9ರಿಂದ 2 ತಾಸು ವರ್ಕ್ ಮಾಡ್ತೀರಿ. ಅದು ಯೂಟ್ಯೂಬ್ ಹಂಗಿಲ್ಲ. ನೀವು ಮಕ್ಕೊಂಡಾಗೂ ಥಿಂಕ್ ಮಾಡ್ಬೇಕು, ಎದ್ದಾಗೂ ಥಿಂಕ್ ಮಾಡ್ಬೇಕು. ಬಟ್ ನೀವು ಏನು ಖಾಲಿ ಇರ್ತಲ್ಲ ಅವಾಗ ಥಿಂಕ್ ಬರುತ್ತೆ ನಿಮಗೆ, ಏನು ಮಾಡ್ಬೇಕು ನಾಳೆ 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 ಅಂತ. ಇವತ್ತು ಮಾಡ್ತೀರಾ ಮುಗೀತು, ಇವತ್ತು ಎಂಡ್ ಆಗುತ್ತೆ. ಮತ್ತು ನಾಳೆ ಏನು ಮಾಡ್ಬೇಕು, ನಾಳೆ ಏನು ಯಾವ ಲಾಗ್ ಮಾಡಿ ನಾಳೆ ಅಂತ ಡೈಲಿ ಥಿಂಕ್ ಬರುತ್ತೆ. ಸ್ಟಾರ್ಟಿಂಗ್ ಯಾರು ನಿಮ್ಗೆ ಸಪೋರ್ಟ್ ಮಾಡೋಂಗಿಲ್ಲ ಯೂಟ್ಯೂಬಲ್ಲಿ. ಫಸ್ಟ್ ನೀವು ಮೊದಲು ಏನು ಮಾಡ್ಬೇಕಪ್ಪ ಅಂದ್ರೆ 1K ಸಬ್ಸ್ಕ್ರೈಬರ್ಸ್ ಯಾವಾಗ ಹಾಕ್ತಾರೆ ನಿಮಗೆ, ಅವಾಗ ನಿಮಗೆ ಯೂಟ್ಯೂಬಲ್ಲಿ ವ್ಯೂಸ್ ಸ್ವಲ್ಪ ಜಾಸ್ತಿ ಬರ್ತವೆ. ಸ್ಟಾರ್ಟಿಂಗ್ ನಿಮ್ಗೆ 100-200 ಸಬ್ಸ್ಕ್ರೈಬರ್ಸ್ ಒಟ್ಟು ವ್ಯೂಸ್ ಬರೋಂಗಿಲ್ಲ ಗೈಸ್. ಅದಕ್ಕೆ ಈಗ ಯೂಟ್ಯೂಬ್ ಅಪ್ಡೇಟ್ ತಂದಿದೆ. ಏನಪ್ಪ ಅಂದ್ರೆ 24ಗೆ ಬರುತ್ತೆ ನೋಡಿ ಅಪ್ಡೇಟ್. ಬರೀ ಕ್ಲಿಕ್ ಮಾಡಿ ಸಾಕು ಗೈಸ್, ಫುಲ್ ಏನು ವಿಡಿಯೋ ನೋಡ್ಬೇಕಂತಿಲ್ಲ, ಬರೀ ಕ್ಲಿಕ್ ಮಾಡಿದ್ರೆ ವ್ಯೂಸ್ ಬರ್ತವೆ. ಸೊ ನೀವು ವಿಡಿಯೋ ನೋಡೋದು ಬೇಕಾಗಿಲ್ಲ, ಬರೀ ಕ್ಲಿಕ್ ಮಾಡಿ ಸಾಕು. ಈಗ ಹೆಂಗೆ ಇನ್ಸ್ಟಾಗ್ರಾಮ್ದಾಗ ಪೋಸ್ಟ್ ನೋಡ್ತೀವಿ ಲೈಕ್ ಕೊಡ್ತಿರಲ್ಲ, ಸೊ ಆ ಥರ ಬರೀ ಕ್ಲಿಕ್ ಮಾಡಿ ಲೈಕ್ ಕೊಟ್ಟು ಸಾಕು, ಬರೀ ವ್ಯೂಸ್ ಬಂದ್ಬಿಡ್ತವೆ. ಸೊ ಅದು ಚಲೋ ಮಾಡಿದೆ ಗೈಸ್, ಅದೊಂದು ಚಲೋ ಮಾಡಿದೆ ಯೂಟ್ಯೂಬ್. ನಿಮ್ಗೆ ಗೊತ್ತಿರ್ಬೋದು, ಭಾಳಷ್ಟು ಜನ ಅಂತಾರೆ ಈಗ ವ್ಲಾಗರ್ಸ್ ಅಂತಾರೆ ಗೈಸ್, ವ್ಲಾಗರ್ಸ್ ನೋಡಿ ಅಂತಾರೆ, ನಗ್ತಾರೆ, ಭಾಳಷ್ಟು ಜನ ನಗ್ತಾರೆ. ಆದ್ರೆ ಗೈಸ್ ನಿಮ್ಗೆ ಯಾವಾಗ ನೀವು ಯಾವುದೇ ಆಗಲಿ, ಯೂಟ್ಯೂಬರೇ ಆಗಲಿ ಏನಾರ ಆಗಲಿ, ಯಾವಾಗ ನೀವು ಆ ಕೆಲಸ ಮಾಡ್ತಾರೆ ನೋಡಿ ಅವಾಗ ನಿಮ್ಗೆ ಅದ್ರ ಬೆಲೆ ಗೊತ್ತಾಗುತ್ತೆ. ಅದೇ ತಕ್ಕ ಯಾರಿಗೂ ಗೊತ್ತಾಗಲ್ಲ. ಈಗ ನೋಡಿ ನೀವು ಯಾವಾಗ ಆ ದಾರಿಯಲ್ಲಿ ಹೋಗ್ತಿರಲ್ಲ, ಆ ದಾರಿ ಬೆಳೆ ಯಾವಾಗ ಗೊತ್ತಾಗುತ್ತೆ ನಿಮಗೆ, ಅದ್ರ ಬೆಳೆ ಏನೈತಪ್ಪ ಅಂತ. ನೋಡಿ ಯೂಟ್ಯೂಬಲ್ಲಿ ನೋಡಿ ಸ್ಟಾರ್ಟಿಂಗ್ ಯಾರು ಮಾಡಲ್ಲಲ್ಲ, ಯೂಟ್ಯೂಬ್ ಯಾರು ಮಾಡಲ್ಲ ಅವ್ರಿಗೇನು ಗೊತ್ತಿರಲ್ಲ ವಿಡಿಯೋ ಮಾಡೋದು ಈಜಿ ಐತಿ, ಇವ್ರು ದಿನ ವಿಡಿಯೋ ಮಾಡಿ ರೊಕ್ಕ ತಗೋತಾರ ಅಂತ ಅಂತಾರೆ. ಅವ್ರಿಗೆ ನೀವು ಒಮ್ಮೆ ಟ್ರೈ ಮಾಡಿ. ಒಬ್ರು ಬರೀ ಕ್ಯಾಮ್ರಾ ಮುಂದೆ ಹಿಡಿದು ಹಿಂಗೆ ಮಾತಾಡೋಕೆ ಅಂಜುತ್ತಾರೆ, ಅವ್ರ ಫೇಸ್ ತೋರ್ಸೋಳಕ್ಕೆ ಅಂಜುತ್ತಾರೆ. ಅಂಥದ್ರಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಡೈಲಿ ಅಪ್ಲೋಡ್ ಮಾಡೋದು ಅಷ್ಟು ಈಜಿ ಅಲ್ಲ ಗೈಸ್. ದಿನ ಒಂದೊಂದು ಕಂಟೆಂಟ್ ಬೇರೆ ಇರ್ಬೇಕು ನಿಮ್ಮದು. ಇಲ್ಲಿಕ ನಿಮ್ಗೆ ವ್ಯೂಸ್ ಬರಲ್ಲ, ವ್ಯೂಸ್ ರೊಕ್ಕ ಬರಲ್ಲ, ಆ ವಿಡಿಯೋ ಅಮೌಂಟ್ ಬರಲ್ಲ. ಆ ವಿಡಿಯೋ ರ್ಯಾಂಕಿಂಗ್ ಇರ್ಬೇಕು 10ಗೆ ಅಟ್ಲೀಸ್ಟ್ ಒಂದು 5 ಮ್ಯಾಗ್ರ ಇರಲೇಬೇಕು, ಅವಾಗ ನಿಮ್ದು ವಿಡಿಯೋ ಚಲೋ ಅಪ್ಲೋಡ್ ಆಗುತ್ತೆ. ಇಲ್ಲಾಂದರೆ ನಿಮ್ದಂತರೂ ಅಮೌಂಟೇ ಸಿಗಲ್ಲ ಆ ವಿಡಿಯೋಕ್ಕೆ. ಸೊ ಯೂಟ್ಯೂಬ್ ಕಂಟೆಂಟ್ ಬೇಕು ಗೈಸ್, ಕಂಟೆಂಟ್ ಜೊತೆಗೆ ಸಬ್ಸ್ಕ್ರೈಬರ್ಸ್ ಬೇಕು. ಸಬ್ಸ್ಕ್ರೈಬರ್ಸ್ 1K ಆದ್ರೆ ಅವಾಗ ನಿಮ್ಮ ಯೂಟ್ಯೂಬ್ ಅಕೌಂಟ್ ಮಾನಿಟೈಸೇಷನ್ ಆಗುತ್ತೆ. ಮತ್ತು ವಾಚಿಂಗ್ ಅವರ್ಸ್ 4000, ಈಗ 8000 ಆಗಿತ್ತು, ಮತ್ತು ನೆಕ್ಸ್ಟ್ ಇಯರ್ 8000 ಆಗುತ್ತೆ ವಾಚಿಂಗ್ ಅವರ್ಸ್. ಸೊ ಗೈಸ್ ಯಾವುದು ಈಜಿ ಅಲ್ಲ. ಒಬ್ಬೊಬ್ರು ನೋಡಿ ಅಂತಾರೆ ಈಜಿ ಐತಪ್ಪ ಇದೇನು ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು, ಲಾಗ್ ಮಾಡೋದು, ಯಾವುದೂ ಈಜಿ ಅಲ್ಲ ಗೈಸ್. ಆ ದಾರಿಯಲ್ಲಿ ನಿಮಗೆ ಇಳಿದಾಗ ಗೊತ್ತಾಗುತ್ತೆ ಯಾವ ಥರ ಐತಪ್ಪ ಅಂತ. ಗೈಸ್ ಈಗ ಭಾಳಷ್ಟು ಜನ ಇದ್ದಾರೆ ವ್ಲಾಗರ್ಸ್, ಅದರಲ್ಲಿ ಯಾರು ಸಕ್ಸಸ್ಫುಲ್ ಆಗ್ತಾರಪ್ಪ ಅಂದ್ರೆ ಗೈಸ್, ನಿಮ್ಗೆ ವಿಡಿಯೋ ಬಿಡಲಿ ಯಾರು ಕಂಟಿನ್ಯೂ ಮಾಡ್ತಾರೆ ಒಂದು ವ್ಲಾಗ್, ಕಂಟಿನ್ಯೂ ಅಂದ್ರೆ 1 ತಿಂಗಳು 2 ತಿಂಗಳು ಎಲ್ಲರೂ ಮಾಡ್ತಾರೆ. ಯಾರು 1 ವರ್ಷನೂ ಮಾಡ್ತಾರೆ ಗೈಸ್, 1 ವರ್ಷ 2 years ಮಾಡಿಬಿಟ್ಬಿಡ್ತಾರೆ. ಸಾಕಪ್ಪ ಯೂಸ್ ಬರೋಂಗಿಲ್ಲ ಏನಿಲ್ಲ ಅಂತ. ಗೈಸ್ ಯಾವಾಗ ಇಳಿತಕ ಮಾಡ್ಬೇಕಂದ್ರೆ ನಿಮ್ಮ ಅಕೌಂಟ್ ಮಾನಿಟೈಸೇಷನ್ ಆಗಿರ್ತದೆ, ಆಗಿದ್ಮೇಲೂ ಅವರು ಅಮೌಂಟ್ ಬರಲ್ಲ ಐತೆ ಬಿಟ್ಬಿಡ್ತಾರೆ. ಸೊ ಆ ಥರ ಆಗ್ಬಾರ್ದು. ನೀವು ಥಿಂಕ್ ಮಾಡ್ಬೇಕು, ಯಾಕೆ ನಂಗೆ ಅಮೌಂಟ್ ಬರಲ್ಲ ಐತೆ, ಯಾಕೆ
ಇದು ಮಾಡಲಾಗೈತಿ, ಕಂಟೆಂಟ್ ಎದ್ರಾಗ ಸಿಗಲಾಗೈತಿ ಅಂತ ಹುಡುಕ್ಯಾಡಿ ಕಂಟೆಂಟ್ ಮಾಡಿ ನೀವು ಸಕ್ಸಸ್ಫುಲ್ ಆಗ್ಬೇಕು ಯೂಟ್ಯೂಬಲ್ಲಿ. ಸೊ ಭಾಳಷ್ಟು ಜನ ಇದ್ದಾರೆ ನೋಡಿ, ಇವಾಗ ಮಾಡ್ತಾರೆ ಒಂದು ತಿಂಗಳು ಮಾಡಿಬಿಟ್ಟು ಬಿಡ್ತಾರೆ. 1 ತಿಂಗಳು ಲಾಗ್ ಮಾಡಿ ಆಗಲ್ಲಪ್ಪ ಸಾಕಾಯ್ತು ನನಗಂತೂ ಇದು ಮಾಡಿ ಸಾಕಾಯ್ತು, ವಿಡಿಯೋ ಮಾಡಿ ಸಾಕಾಯ್ತು, ಇನ್ನು ಯೋಚನೆ ಮಾಡ್ಸೋಕಾಯ್ತು ಅಂತಂದು ಬಿಟ್ಬಿಡ್ತಾರೆ. ಚಲೋ ಹೇಳ್ತೀನಲ್ಲ ನನಗೆ ಈಗ ನಾನು ಈಗ ನೋಡಿ ಗಾಯ್ಸ್ ಡೈಲಿ ಥಿಂಕ್ ಮಾಡ್ತೀನಿ ಏನು ಮಾಡ್ಲಪ್ಪ ಅಂತ. ಡೈಲಿ ಥಿಂಕ್ ಮಾಡ್ತೀನಿ ಆದರೆ ತಲೆ ಏನೂ ಯೋಚನೆ ಹೋಗಲ್ಲ. ಸುಮ್ಮನೆ ಈಗ ಬಂದಿದ್ದು ಏನು ಮಾಡೋಪಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡಲೇಬೇಕಂತ ಮಾಡೋದು. ಬಟ್ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಆಗ್ಲಿಕ್ಕಂದ್ರೂ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ ಗೈಸ್. ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ ದಿನ. ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1.5 ತಿಂಗಳಾಯ್ತು. 1.5 ತಿಂಗಳ ಗೈಸ್ ನಾನು ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಚಾನಲ್. ಇನ್ನೊಂದು 10 ಡೇಸ್ ಆದ್ರೆ ನಾನು 2 ಮಂತ್ಸ್ ಆಗುತ್ತೆ ಗೈಸ್. ನಾನು 2 ಮಂತ್ಸಲ್ಲಿ 150 ಆಗಿದೆ ಸಬ್ಸ್ಕ್ರೈಬರ್ಸ್. 150 ಆಗೈತೆ 2 ಮಂತ್ಸಲ್ಲಿ. ಚಲೋ ಇಲ್ಲ ಅಂತ ಕಮೆಂಟ್ ಮಾಡಿ ಗೈಸ್. ನೀವು ಬರೀ 1.5 ತಿಂಗಳಲ್ಲಿ 150 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಚಲೋ ಅಲ್ಲ ಗೈಸ್. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 150 ಸಬ್ಸ್ಕ್ರೈಬರ್ಸ್ ಒಬ್ಬೊಬ್ರಿಗೆ ಒಂದೇ ದಿನಕ್ಕೆ ಹಾಕ್ತಾರ ಅವ್ರ ಕಂಟೆಂಟ್ ಮ್ಯಾಗ. ಸೊ ನನ್ನ ವಿಡಿಯೋ ಭಾಳ ಯೂಸ್ ಹೋಗಲ್ಲ ಗೈಸ್. ಅಲ್ಲೇ ಗೊತ್ತಾಗೈತಿ ಪ್ರಾಪರಾಗಿ ಕಂಟೆಂಟ್ ಬೇಕಂತ. ಅದೇ ನಾನು ಅದೇ ಥಿಂಕ್ ಮಾಡ್ತೀನಿ ದಿನ ಏನು ಮಾಡಲಿ ದಿನ ಅದೇ ಥಿಂಕ್ ಮಾಡ್ತೀನಿ ಗೈಸ್. ಏನು ಮಾಡಲಿ ನಾಳೆ ಯಾವ ಕಂಟೆಂಟ್ ಮಾಡಿ ವಿಡಿಯೋ ಥಿಂಕ್ ಮಾಡ್ತೀನಿ ಗೈಸ್ ನಾನು ಡೈಲಿ. ನೀವು ಎಲ್ಲಿ ಪ್ರಾಪರ್ ಕಂಟೆಂಟ್ ಮಾಡ್ಬೇಕಂದ್ರೆ ಗೈಸ್ ನೀವು ಎಲ್ಲರೂ ಹೊರಗೆ ಹೋಗ್ತಿರಲ್ಲ, ಹೊರಗೆ ಹೋದಾಗ ಪ್ರಾಪರ್ ಕಂಟೆಂಟ್ ಸಿಗ್ತಾವ. ಮನೆಯಲ್ಲಿದ್ರೆ ಏನು ಮಾಡಕ್ಕೆ ಬರಲ್ಲ ಗೈಸ್. ನಾನು ಹಳ್ಳಿಯಾಗ ಅದೀನಿ, ಹಳ್ಳಿಯಾಗ ಏನು ತೋರಿಸ್ಬೋದು ಗೈಸ್ ಹಬ್ಬ ಅಂದ್ರೆ ಒಂದು ಊರು ತೋರಿಸ್ಬೋದು, ಇಲ್ಲಾಂದ್ರೆ ವಿಲೇಜ್ ತೋರಿಸ್ಬೋದು, ಇಲ್ಲಾಂದ್ರೆ ನಿಮ್ಮ ಹೊಲ ತೋರಿಸ್ಬೋದು. ಹೊಲ ಎಷ್ಟು ಹೊಲ ಅದಾವೆ ಅಷ್ಟು ನಾನು ಆಲ್ರೆಡಿ ತೋರಿಸೀನಿ. ನೀವು ಹೊಲ ನಮ್ಮ ಗದ್ದೆ ಎಲ್ಲ ತೋರಿಸೀನಿ. ಗದ್ದೆ ಎಲ್ಲ ಗೈಸ್ ಅದಕ್ಕಂತೂ ಎಷ್ಟು ಯೂಸ್ ಬಂದಿಲ್ಲ, ಬರೀ 40-50 ಯೂಸ್ ಬಂದಾವ. ಅದು ಚಲೋ ಗೈಸ್, ಅಷ್ಟು ಓದಿದ್ದು ಚಲೋ. ಯಾಕಂದ್ರೆ ಆ ವಿಡಿಯೋ ಮಾಡೋ ಮುಂಚೆ ನನಗೆ ಬರೀ ಸಬ್ಸ್ಕ್ರೈಬರ್ಸ್ 100 ಒಳಗಿದ್ದು. ಸೊ ಅವಾಗ ಅದು ಚಲೋ ಬಂದಿತ್ತು. ಈಗ ಗೈಸ್ ಈಗ ನನಗೆ 150 ಸಬ್ಸ್ಕ್ರೈಬರ್ಸ್ ಅದಾರ. 150 ಸಬ್ಸ್ಕ್ರೈಬರ್ಸ್ ಇದ್ರೂ ನಂಗೆ ಯೂಸ್ ಬರಲಾಗ್ಯಾವ. ಯಾಕಪ್ಪ ಅಂದ್ರೆ ಅವರು ನನ್ನ ವಿಡಿಯೋ ನೋಡಲಾಗ್ಯಾರ. ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ವಿಡಿಯೋ ನೋಡಲಾಗ್ಯಾರ. 11% ನೋಡತ್ತಾರ ವಿಡಿಯೋ. ಅವ್ರು ನೋಡ್ಕೇಸಿ ಸಬ್ಸ್ಕ್ರೈಬೇ ಮಾಡಲಾಗ್ಯಾರ ನನ್ನ ವಿಡಿಯೋ. ಬರೀ ನೋಡೋದು ಬಿಡೋದು. ಸಬ್ಸ್ಕ್ರೈಬ್ ಮಾಡ್ಬೇಕು ಗೈಸ್ ಪ್ಲೀಸ್. ಯಾರ ವಿಡಿಯೋ ನೋಡುತ್ತಿದ್ರೆ ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಒಬ್ಬೊಬ್ಬರಿಗಂತೂ ನಿದ್ದಿನೇ ಹತ್ತಲ್ಲ ರಾತ್ರಿ. ಯಾಕಪ್ಪ ಅಂದ್ರೆ ಅವ್ರು ಬರೀ ಯೂಟ್ಯೂಬ್ ಚಾರ್ಜ್ ಮಾಡಿರ್ತಾರೆ. ಯೂಟ್ಯೂಬಿಂದ ಅವ್ರ ಫ್ಯಾಮಿಲಿ ನಡೀತಿರ್ತದ. ಯೂಟ್ಯೂಬಿಂದ ರೊಕ್ಕ ಬಂದ್ರೂ ಅವ್ರ ಫ್ಯಾಮಿಲಿ ನಡೀತದ. ಸೊ ಅವ್ರು ಅವಾಗ ಡೇ ಆ್ಯಂಡ್ ನೈಟ್ ಯೋಚನೆ ಮಾಡ್ತಾರೆ. ಅವ್ರಿಂದ ಒಂದು ಟೀಮ್ ಇರುತ್ತೆ, ಆ ಟೀಮಿಗೆ ಕೆಲಸ ಕೊಡ್ತಾರೆ ಅವರು. ನಾಳೆ ಲಾಗ್ ನೋಡ್ರಿ, ನಾಳೆ ಯಾವ ಲಾಗ್ ಮಾಡ್ಬೇಕು ನೋಡ್ರಿ. ಲಾಗ್ ಅಂತಲ್ಲ, ಕಂಟೆಂಟ್ ನೋಡ್ಕೋತಾರೆ. ಬರೀ ಪ್ರಾಪರಾಗಿ ಕಂಟೆಂಟ್ ಬೇಕು. ಯಾಕಂದ್ರೆ ಪ್ರಾಪರಾಗಿ ಕಂಟೆಂಟ್ ಬಂದರೆ ಅವ್ರಿಗೆ ಅಮೌಂಟ್ ಬರುತ್ತೆ ಗೈಸ್. ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂದ್ರೆ ಗೈಸ್, ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಪ್ಪ ಅಂದ್ರೆ ಗೈಸ್ ನಿಮ್ಮ ಜೊತೆ ಒಂದು ಇಬ್ಬರು ಇರಲೇಬೇಕು ಸಪೋರ್ಟ್ ಮಾಡೋಕೆ. ಅಂದ್ರೆ ಎಲ್ಲರೂ ಹೋದ್ರೆ ಒಬ್ರು ಕ್ಯಾಮ್ರಾಮನ್ ಬೇಕು ಗೈಸ್. ಒಬ್ರು ಕ್ಯಾಮ್ರಾಮನ್ ಫೋನ್ ಹಿಡಿಯೋಕೆ ಬೇಕು. ಸೊ ಅದು ಒಂದು ನಾ ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾರು ಲಾಗರ್ಸ್ ಬರ್ತಾರ, ನೀವು ರಿಕ್ವೆಸ್ಟ್ ಅಂತೆಲ್ಲ ಹೇಳ್ತಾ ಇದ್ದೀನಿ. ನೀವು ಯಾರು ಲಾಗರ್ಸ್ ಹಾಕ್ತಿರಪ್ಪ ಅಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಪ್ಪ ಅಂದ್ರೆ ನಿಮ್ಮ ಜೊತೆ ಇಬ್ರು ಇರಲೇಬೇಕು ಗೈಸ್. ಇಬ್ಬರು ಬೇಕಾಗಬೇಕು ನಿಮ್ಮ ಜೊತೆ. ಯಾಕಂದ್ರೆ ನೀವು ಎಲ್ಲರೇ ಹೋಗ್ತೀನಪ್ಪ ಅಂದ್ರೆ ನಿನ್ನ ತೋರ್ಸಕ್ಕಾರ ಒಬ್ಬರು ಕ್ಯಾಮ್ರಾಮನ್ ಬೇಕಾಗಬೇಕು. ಸೊ ಆ ಥರ ನನಗೆ ಯಾರೂ ಇಲ್ಲ ಗೈಸ್. ನಾನು ಒಬ್ಬನೇ ಮಾಡತ್ತೀನಿ. ನನಗೇನು ಈಗ 1 ಮಂತಿಂದ ಮಾಡ್ತೀನಲ್ಲ, ನಾನು ಒಬ್ಬನೇ ಮಾಡತ್ತೀನಿ. ಒಬ್ಬನೇ ಲಾಗ್ ಮಾಡ್ತೀನಿ, ಒಬ್ಬನೇ ಎಡಿಟ್ ಮಾಡ್ತೀನಿ, ಒಬ್ಬನೇ ಅಪ್ಲೋಡ್ ಮಾಡ್ತೀನಿ. ಮತ್ತು ಇದೆಲ್ಲ ಗೈಸ್, ಇದೆಲ್ಲ ಮಾಡೋದು ಒಂದೇ ಫೋನಿಂದ. ಈಗೇನು ನಾನು ವಿಡಿಯೋ ಮಾಡ್ತೀನಲ್ಲ ಗೈಸ್, ಇದೇ ಫೋನಿಂದ ನಾನು ಲಾಗ್ ಮಾಡ್ತೀನಿ, ಎಡಿಟ್ ಮಾಡ್ತೀನಿ, ಅಪ್ಲೋಡ್ ಇದೇ ಫೋನಿಂದ ಮಾಡ್ತೀನಿ. ನಮ್ಮಲ್ಲಿ ಯಾವ ಲ್ಯಾಪ್ಟಾಪ್ ಇಲ್ಲ, ಏನಿಲ್ಲ. ನಮ್ಮ ಮನೆ ಅವಾಗ ಬೈತಾರೆ. ಯಾಕಪ್ಪ ಅಂದ್ರೆ ಚಂತಕ ಫೋನ್ ನೋಡತ್ತೆ ಅಂತ ಬೈತಾರೆ ಗೈಸ್. ಅವ್ರಿಗೆ ಹೆಂಗೆ ಗೊತ್ತು ನಾ ಫೋನ್ ನೋಡತ್ತೀನಿ, ಇದ್ರ ಸಂಬಂಧ ನೋಡತ್ತೀನಿ ಫೋನ್ ಎಡಿಟ್ ಮಾಡಕ್ಕೆ ಗೈಸ್. ಎಡಿಟ್ ಮಾಡೋಕ್ಕಂತೂ ಭಾಳ ಟೈಮ್ ಬೇಕು. ಒಂದೊಂದು ಲಾಗಿಗಂತೂ ಎಡಿಟ್ ಮಾಡೋಕ್ಕಂತೂ 1 ತಾಸು 2 ತಾಸು ತೊಗೊಳುತ್ತೆ. ಯಾಕಂದ್ರೆ ಗೈಸ್ ಅದು ಎಡಿಟ್ ಮಾಡಿರ್ತೀನಿ, ಎಡಿಟ್ ಮಾಡಿ ಸೇವ್ ಆಗಬೇಕಲ್ಲ. ಎಡಿಟ್ ಮಾಡಿದ್ದು ಸೇವ್ ಆಗೋಕ್ಕೆ 1 ತಾಸು 2 ತಾಸು ತೊಗೊಳುತ್ತೆ. ಅದ್ರಾಗ ನೀವು ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಂತೀವಂತೂ ಗೈಸ್ 6 hours 7 hours ತೊಗೊಳುತ್ತೆ. ಒಬ್ರೊಬ್ರಿಗಂತೂ 8 ತಾಸು ಮ್ಯಾಗ ತೊಗೊಳುತ್ತದೆ. ಯಾಕಂದ್ರೆ ಗೈಸ್ ಅದು ಅಪ್ಲೋಡ್ ಆಗ್ಬೇಕಲ್ಲ. ಒಂದ್ಸತಿ ಅಪ್ಲೋಡ್ ಆಗಿ ಮತ್ತೆ ಸೇವ್ ಆಗಿ ಮತ್ತೆ ಅಪ್ಲೋಡ್ ಆಗ್ಬೇಕು. ಇನ್ನೊಂದು ಗೈಸ್, ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿರಲ್ಲ, ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಭಾಳ ಮನಸ್ಸಿಂದ
ಅವ್ರಿಗೆ ಅಷ್ಟೇ ಗೈಸ್ ಹೇಳಿ ನೀವು ಈ ಥರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೀನಿ ಸಪೋರ್ಟ್ ಮಾಡ್ತೀರಿ ಅಂತ ಕೇಳಿ. ಯಾರು ಗೈಸ್ ಈಗ ಯಾರು ನಿಮ್ಗೆ ನೋಡಿ ನಗ್ತಾರ, ವಿಡಿಯೋ ಮಾಡೋದು ನೋಡಿ ನಗ್ತಾರ, ನಿಮ್ಗೆ ವಿಡಿಯೋ ಮಾಡ್ತಾನೆ ಎಲ್ಲಿ ಓದೋಟು ಅಂತ ಅವ್ರನ್ನ ಭಾಳ ತಲೆ ಹಾಕೊಳಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಗೈಸ್ ಯೂಟ್ಯೂಬ್ ಅಂತೂ ಈಜಿ ಅಲ್ಲ ಗೈಸ್, ಭಾಳ ಗೈಸ್ ನೀವು ಏನು ಅಂತೀರಲ್ಲ ಯೂಟ್ಯೂಬ್ ಅಂತಿರೋದು ನೀವು ಒಂದು ಜಾಬ್ ಮಾಡೋದು ಅಟ್ಟಕ್ಕೆ ಇದ್ದಷ್ಟು ಅಷ್ಟು ಬೇಸ್ ಅಂತೀನಿ ನಾನು ಜಾಬ್ ಮಾಡೋದು. ಯಾಕಪ್ಪ ಅಂದ್ರೆ ಅವಾಗ ಅಲ್ಲಿ ಗೈಸ್ ನಿಮ್ಗೆ ಜಾಬ್ ಮಾಡೋದು ಹೆಂಗೆ ಗೊತ್ತಾ, ಒಂದು ವೀಕಲ್ಲಿ ಎಷ್ಟು ದಿನ ಇರ್ತವೆ, 7 ಡೇಸ್ ಅಷ್ಟೇ ವರ್ಕ್ ಮಾಡ್ತೀವಿ ನೀವು. 7 ಡೇಸ್ ಅದು 8 ಅವರ್ಸು 7 ಅವರ್ಸು ಅಥವಾ 9 ಅವರ್ಸ್ ಲಾಸ್ಟ್ ಮಾಡೋದು ವರ್ಕ್ ನೀವು. ಅದಾದ್ಮೇಲೆ ನಿಮ್ಗೆ ಗೌರ್ಮೆಂಟ್ ಹಾಲಿಡೇ ಸಿಗುತ್ತೆ, ಸಂಡೇ ಸಿಗುತ್ತೆ, ಎಷ್ಟು ಸಿಗ್ತವೆ ಗೌರ್ಮೆಂಟ್ ಹಾಲಿಡೇಸು. ಸೊ ಅಷ್ಟು ನೀವು ತೊಗೊಂಡು ಆರಾಮಾಗಿರ್ಬೋದು. ಆದರೆ ಯೂಟ್ಯೂಬ್ ಹಂಗಿಲ್ಲ ಗಾಯ್ಸ್. ಯೂಟ್ಯೂಬ್ ನೀವು ಮಾಡ್ಬೇಕಂದ್ರೆ ದಿನ ಗಾಯ್ಸ್ ಡೈಲಿ ಯೋಚನೆ ಮಾಡಬೇಕು. ಡೈಲಿ ಒಂದೊಂದು ತಾಸು ಯೋಚನೆ ಮಾಡಬೇಕು. ಯಾವ ಥರ ಕಂಟೆಂಟ್ ಬೇಕು, ಯಾವ ಥರ ಕಂಟೆಂಟ್ ಕೊಡಲಿ, ನಾಳೆ ಯಾವ ಥರ ನಾಳೆ ಲಾಗ್ ಮಾಡಲಿ, ಯಾವ ಥರ ಎಡಿಟ್ ಮಾಡಲಿ, ಯಾವ ಫೋನ್ದಾಗ ಮಾಡಲಿ, ಈ ಫೋನ್ದಾಗ ಚಾರ್ಜ್ ಐತಿಲ್ಲೋ ಎಲ್ಲ ಗೈಸ್ ಎಲ್ಲವನ್ನು ನೋಡ್ಕೋಬೇಕು. ಸೊ ಯೂಟ್ಯೂಬ್ ಇಸ್ ನಾಟ್ ಈಜಿ ಗೈಸ್. ಅದೇ ನಿಮ್ಗೆ ಯಾರು ಟೀಮ್ ಜೊತೆ ಇರ್ತಾರೆ ಗೈಸ್ ನಿಮ್ಮ ಟೀಮ್ ಜೊತೆ ಇದ್ರೆ ಚಲೋ. ಟೀಮ್ ಜೊತೆ ಇದ್ರೆ ಹೆಂಗೆ ಗೊತ್ತೆ ಗೈಸ್, ಅವ್ರ ತಲೆಗೆ ಏನೋ ಬರುತ್ತೆ ಕಂಟೆಂಟ್ ಇವತ್ತು ಮಾಡ್ಬೇಕಂತ. ಸೊ ಆ ಕಂಟೆಂಟ್ ನೀವು ತೊಗೊಂಡು ಅದೇ ನೀವೇನಾರು ಒಬ್ಬರೇ ಮಾಡ್ತೀರಿ ನೀವು ಯೂಟ್ಯೂಬ್ ಅಂದ್ರೆ ಭಾಳ ಪ್ರೆಜರ್ ಗೈಸ್. ನಿಮ್ಗೆ ಒಬ್ಬರ ಮ್ಯಾಗ ಪ್ರೆಜರ್ ಇರುತ್ತೆ. ನೀವು ಒಬ್ಬರೇ ಯೋಚನೆ ಮಾಡಬೇಕು, ಒಬ್ಬರೇ ಕಂಟೆಂಟ್ ಮಾಡಬೇಕು, ಒಬ್ಬರೇ ಕಂಟೆಂಟ್ ಯೋಚನೆ ಮಾಡಿ ಲಾಗ್ ಮಾಡಬೇಕು. ಸೊ ನೀವೇ ಎಡಿಟ್ ಮಾಡೋಕೆ ಮತ್ತೆ. ಸೊ ಒಬ್ಬರೇ ಲಾಗ್ ಮಾಡೋದು ಅಷ್ಟು ಈಜಿ ಅಲ್ಲ ಗೈಸ್. ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರ್ಯಾರು ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಬಾಯ್.